ದಿನಾಂಕ 19/8/2026 ಆಳಂದ ಪಟ್ಟಣದಲ್ಲಿ ಪ್ರವಾಸ ಮಂದಿರದಲ್ಲಿ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ಕಾಟೆ, ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಸದ್ರುದ್ದೀನ್ ಅನ್ಸಾರಿ ಹಾಗೂ ಯುವ ಘಟಕ ತಾಲೂಕು ಮುತ್ತು ಅಣ್ಣ ಜಂಗ್ಲಿ ದಯಾನಂದ್, ಉಪಾಧ್ಯಕ್ಷ ಭೀಮ್ ಆರ್ಮಿ ವಿಷಯ ನವದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣ ಮಾಡಿದ್ದಾರೆ. ರಾಮಸೇನಾ ಶುದ್ಧೀಕರಣ ಹಾಗೂ ಹವನ ನಡೆಸಿದರು. ಅದೇ ರೀತಿ ಭೀಮ್ ಆರ್ಮಿ ವತಿಯಿಂದ ಪ್ರವಾಸ ಮಂದಿರದಲ್ಲಿ ಈ ಸುದ್ದಿಗೋಷ್ಠಿ ನಮಗೆ ದಲಿತವರಿಗೆ ನಯ ಇಲ್ಲದಂತಾಗಿದೆ. ಭೀಮ ಆರ್ಮಿ ಅಧ್ಯಕ್ಷರು ಮಾತನಾಡಿದರು. ವರದಿ ಮಹೇಂದ್ರ ಕ್ಷೀರಸಾಗರ, ಆಳಂದ. ಜೈ ಭೀಮ್. ನಾನು ಅನಿಲ್ ಕುಮಾರ್ ಬಿ ಕಾಟೆ, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ. ನಾನೊಂದು ವಿಷಯ ಬಗ್ಗೆ ಇಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದೀನಿ. ಏನ್ ವಿಷಯ ಅಂದ್ರ, ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾಹೇಬರ ಬಗ್ಗೆ ಕೆಲವು ರಾಮಲೀಲಾ ಮೈದಾನದಲ್ಲಿ ಅವ್ರ ಭಾಷಣ ಮಾಡಿದ ನಂತರ ಅಲ್ಲಿಂದ ಶ್ರೀರಾಮ್ ಸೈನ್ಯದವರು ಇವ ದಲಿತ ಅದನಂತ ಹೇಳಿ ಅಲ್ಲಿ ಭಾಷಣ ಮಾಡೋ ಸಲುವಾಗಿ ಅವ್ರು ಮರುದಿವ್ಸ ಹೋಗಿ ಜಾಗಕ್ಕೆ ನೀರು ಹೊಡೆದು ಅಲ್ಲಿ ಹವನ ಮಾಡ್ತಾರ. ಅಂದ್ರೆ ನಮ್ಮ ದೇಶ ಇನ್ನೂ ಎಲ್ಲಿದೆ. ಆಮೇಲೆ ಪ್ರತಿ ಒಂದು ಭಾಷಣದಾಗ ಅಲ್ಲಿ ಎಲ್ಲಿ ಏನ್ ಹೇಳ್ತಾರ, ನಾವೆಲ್ಲ ಹಿಂದೂಗಳು ಎಲ್ಲ ಒಂದೇ, ನಾವ್ ಹಿಂದೂಗಳು ಎಲ್ಲ ಒಂದೇ, ಯಾವುದೇ ಜಾತಿ ತಾರತಮ್ಯ ಇಲ್ಲ ಅಂತ ಹೇಳ್ತಾರ. ಆದ್ರ ಖರ್ಗೆ ಸಾಬ್ರ ಯಾರ ಔಟ್ ಆಫ್ ಕಂಟ್ರಿದವ್ರ, ಅವರು ನಮ್ ದೇಶದವರೇ. ಅವ್ರ ಒಂದ್ ಭಾಷಣ ಮಾಡಿದ್ಮೇಲೆ ಶ್ರೀರಾಮ್ ಸೈನ್ಯದ ಜಾತಿವಾದಿ ಸೈನ್ಯ ಅದು, ಶ್ರೀರಾಮ್ ಸೈನ್ಯ ಜಾತಿವಾದಿ ಸೇನೆ, RSS ಜಾತಿವಾದಿ ಸೇನೆ ಸಂಘಟನೆ ಅದನ್ನು. ಇವ್ರು ಭಾಷಣ ಮಾಡ ಬಂದ ತಕ್ಷಣ ಮರುದಿವ್ಸ ಇವ್ರು ಹೋಗಿ ನೀರು ಹೊಡೆದು ಹೋಮ ಹವನ ಮಾಡ್ತಾರ. ಇದಕ್ಕೆ ಏನ್ ಅರ್ಥ? ಇನ್ನ ನಾವೇನ್ ಗುಲಾಮಗಿರಿ ಅಂತ ತಿಳ್ಕೊಂಡಿದ್ರೆ, ಶ್ರೀರಾಮ್ ಸೇನೆ ಆಖರಿ ಜಾತಿವಾದಿ ಪಕ್ಷ. ಅವ್ರ ದಲಿತರು, ಅವ್ರ ದನ ತಿನ್ನಂತ ಸೈನ್ಯ ಅದು ಶ್ರೀರಾಮ್ ಸೈನ್ಯ ಅಂದ್ರ. ಅವ್ರು ಬೇರೆಯವ್ರಿಗೆ ಹೇಳ್ತಾರ, ನಮ್ಮಂತರ ಪಾಠ ಹೇಳ್ಕೊಡ್ತಾರ ಅವ್ರು. ಆದ್ರೆ ಇದು ಏನ್ ಶ್ರೀರಾಮ್ ಸೈನ್ಯದ್ರ ಮಾಡ್ಯಾರ. ಇದಕ್ಕೆ ಸರ್ಕಾರ ಇವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಬೇಕು. ಅವ್ರೇ ಹಾಕ್ಬೇಕು, ನಾವ್ ಹೇಳದಲ್ಲ. ಸುಮೋಟೋ ಕೇಸ್ ಯಾಕಂದ್ರೆ ಜಾತಿನಿಂದನೇ ಇದು, ಒಬ್ಬರದೀಗ ಆಗಿಂದಲ್ಲ ಅಪಮಾನ, ಇಡೀ ದೇಶಕ್ಕೆ ಆಗಿಂದು. ಶ್ರೀರಾಮ್ ಸೈನ್ಯದರ ಒಂದು ಸೈನ್ಯ ಕಟ್ಟಾರ, ಅದು ಯಾವ್ದಾರ ಮೇಲೆ ಕಟ್ಟಾರ? ಶ್ರೀರಾಮ್ ಸೈನ್ಯದರೆ ನೀವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಿಂದ ನೀವು ಅದ್ರನ್ನು ಒಂದು ಸಂಘಟನೆ ಕಟ್ಟಿ ಅದೇ ಚೌಕಟ್ಟಿನ ಕೆಲಸ ಮಾಡತ್ತೀರಿ. ಏನ್ ನಿಮ್ಮ ಅಪ್ಪನ ಸಂಘ, ನಿಮ್ಮ ಅಪ್ಪನ ತಂದಿಲ್ಲ ನೀವು ಸಂಘ. ಅಂಬೇಡ್ಕರ್ ಸಂವಿಧಾನದಿಂದ ನೀವು ಅದೇ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ನೀವೇನ್ ಬೇರೆ ಚೌಕಟ್ಟಿನಲ್ಲಿ ಕೆಲಸ ಮಾಡಕ್ ಬರಲ್ಲ. ಆದ್ರೂ ನಿಮ್ಮಲ್ಲಿ ಇನ್ನ ಜಾತಿವಾದಿ ಇದೆ. ನಾವ್ ಏನ್ ಹೇಳ್ತೀರಿ, ನಾವೆಲ್ಲ ಹಿಂದೂಗಳು ಬಂದು ಶ್ರೀರಾಮ ಸೈನ್ಯದ ಮುಖ್ಯಸ್ಥರು ಏನತ್ರ ಮುತಲಿಕ್ ಸಾಹೇಬ್, ನಾವೆಲ್ಲ ಒಂದೇ ಇದ್ದೇವು. ಅದು ಬೌದ್ಧ ಇರ್ಲಿ, ಕ್ರಿಸ್ತ ಇರ್ಲಿ, ಸಿಖ್ ಇರ್ಲಿ, ಪಾರ್ಸಿ ಇರ್ಲಿ, ದಲಿತರಿರ್ಲಿ, ಯಾವುದೇ ಸಮಾಜ ಇರ್ಲಿ, ನಾವೆಲ್ಲ ಹಿಂದೂಗಳು ಅಂತ ಹೇಳ್ತಾರ. ಆದ್ರೆ ಶ್ರೀರಾಮ್ ಸೈನ್ಯದ ಅದ್ದಾಗ ಮುಖಂಡರೇ ನಿಮಗ ಕಣ್ಣಿ ಕಾಣಿಸಲ್ದಿದು. ಮಲ್ಲಿಕಾರ್ಜುನ್ ಸಾಹೇಬ್ರ ಭಾಷಣ ರಾಮಲೀಲಾ ಮೈದಾನದಾಗ ಭಾಷಣ ಮಾಡಿದಾಗ ಅದು ಶುದ್ಧೀಕರಣ ಮಾಡಿರ, ಅದು ನಿಮ್ಗೆ ನೆನಪಿಗಿಲ್ಲ. ಅದ್ರ ಬಾರಿಯಾದಾಗ ಒಂದರ ಸ್ಟೇಟ್ಮೆಂಟ್ ಮಾಡಿರಿ, ನೀವು ಏನು ಮಾಡಿಲ್ಲ. ಯಾಕೆ ಮಾಡಿಲ್ಲ? ನೀವು ಜಾತಿವಾದಿಗಳು. ಇಂಥ ಜಾತಿವಾದಿ ಹೋರಾಡ್ಬೇಕಾದ್ರೆ ನಾವೆಲ್ಲ ದಲಿತರು, ನಾವ್ ಅದಕ್ಕೆ ಎದ್ದು ಹೇಳ್ಬೇಕಾಗಿತ್ತದ. ಖರ್ಗೆ ಸಾಬ್ರಿಗೆ ಒಬ್ಬರಿಗೆ ಅಪಮಾನ ಇಲ್ಲಿದು, ಇಡೀ ನಮ್ ದೇಶಕ್ಕೆ ಅಪಮಾನ. ಎಲ್ಲಾ ಜಾತಿಯವರಿಗೆ ಅಪಮಾನ ಇದು. ಒಬ್ಬರಿಗೆ ಅಪಮಾನ ಇಲ್ಲ, ಒಂದೇ ಜಾತಿಗೆ ಸೀಮಿತವಾಗಿದೆ. ಖರ್ಗೆ ಸಾಬ್ರು ಒಂದೇ ಜಾತಿಗೆ ಸೀಮಿತವಾದವರಲ್ಲ. ಆಮೇಲೆ ಸಂವಿಧಾನ ಒಂದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ. ಇಡೀ ನಮ್ಮ ಎಷ್ಟು ಜಾತಿ ಎಲ್ಲಾ ಧರ್ಮಕ್ಕೆ ಸೀಮಿತವಾದ ಸಂವಿಧಾನ. ಆಮೇಲೆ ಇವರು ನಮ್ಮ AICC ನಮ್ಮ ದೇಶದ ನಮ್ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರ ಅವ್ರಿಗೆ ಹೆಂಗ್ ಮಾಡ್ಯಾರ ಅಂದ್ರೆ, ನಮ್ಮಂತ ಸಣ್ಣ ಪುಟ್ಟ ಜಾತಿಗಳಲ್ಲಿ, ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ನೀವು ಎಷ್ಟು ಇದು ಮಾಡಕ್ಕಿಲ್ಲ. ಅದ್ರ ಯಾರನ್ನೂ ಮುಂದ್ ಬರಲ್ಲ. ಆದ್ಮೇಲೆ ತಕ್ಷಣವಾದ ಸರ್ಕಾರದವರು ಈ ಶ್ರೀರಾಮ್ ಸೈನ್ಯ ಮೇಲೆ ತಕ್ಷಣವಾದ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಳ್ಬೇಕು. ಅವ್ರ ಏನ್ ಶುದ್ಧೀಕರಣ ಮಾಡ್ಯಾರಲ್ಲ ಅವ್ರ ಮೇಲೆ ತಕ್ಷಣ ಸುಮೋಟೋ ಕೇಸ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಇದ್ರ ಮುಂದೆ ಮಾಡ್ಲಿಲ್ಲಪ್ಪ ಅಂದ್ರೆ ಇದ್ರ ಮುಂದೆ ನಾವು ನಮ್ ಭೀಮ್ ಆರ್ಮಿ ಸಂಘಟನೆಯಿಂದ ನಮ್ಮ ದೇಶದಾದಂತ ಎಲ್ಲಾ ಪ್ರತಿ ತಾಲೂಕದಲ್ಲಾಗ್ಲಿ, ಜಿಲ್ಲಾ ಕೇಂದ್ರದಾಗ್ಲಿ, ರಾಜ್ಯದಲ್ಲಾಗ್ಲಿ ಉಗ್ರವಾದ ಹೋರಾಟ ಕೈಗೊಳ್ತೇವೆ ಅಂತ ಹೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.